ಇದು ಮೂರನೇ ಹೇಳಿಕೆ ಕಮಲ್ ಹಾಸನ್ ಅವ್ರದ್ದು. ಮೂಲ ಹೇಳಿಕೆ ಕೊಟ್ಟ ಆದ ಮೇಲೆ ಇಡೀ ಕರ್ನಾಟಕದಾದ್ಯಂತ ಆಕ್ರೋಶ ವ್ಯಕ್ತವಾದ ಮೇಲೆ ಅವ್ರ ಸಿನಿಮಾನ ಬ್ಯಾನ್ ಮಾಡ್ತೀವಿ ಅಂತ ಈಗಾಗಲೇ ವಾಣಿಜ್ಯ ಮಂಡಳಿ ಹೇಳಿದ ಮೇಲೆ ಟೈಮ್ ಗಡುವು ಕೊಟ್ಟಾದ ಮೇಲೂ ಕೂಡ ಇವತ್ತು ಚೆನ್ನೈನಲ್ಲಿ ಮತ್ತೆ ಆ ದುರಹಂಕಾರದ ಮಾತುಗಳನ್ನೇ ಆಡಿದ್ದಾರೆ. ಬನ್ನಿ ಅವ್ರು ಏನು ಹೇಳಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ, ನೋಡೋಣ. ತಪ್ಪು ಮಾಡಿಲ್ಲ, ಬೆದರಿಕೆಗೆ ಬಗ್ಗಲ್ಲ, ಕ್ಷಮೆ ಕೇಳಲ್ಲ ಅಂತ ಕಮಲ್ ಹಾಸನ್ ಹೇಳಿದ್ದಾರೆ. ಹಾಗಾದ್ರೆ ಕಮಲ್ ಹಾಸನ್ ಏನು ಹೇಳಿದ್ದಾರೆ ಬನ್ನಿ ಕೇಳೋಣ. And I believe in law and justice, and I believe always love will triumph. And my love for Karnataka is true. My love for Andhra is true. My love for Kerala is true. So nobody will suspect it except those with an agenda. Sir, So the Karnataka government is threatening a ban of sunlight trees in their state unless there is an apology from your side. I've been threatened before, and if I am wrong, I will apologize. If I'm not, I won't. It's my lifestyle. Please don't. ನನ್ನಿಂದ ತಪ್ಪಾಗಿದ್ದರೆ ನಾನು ಕ್ಷಮೆಯನ್ನು ಕೇಳ್ತೇನೆ, ನನ್ನಿಂದ ತಪ್ಪಾಗಿಲ್ಲ ಅಂದರೆ ನಾನು ಕ್ಷಮೆನೇ ಕೇಳಲ್ಲ. ಹಾಗಾದರೆ ನೀವು ಯಾವ ಭಾಷಾ ವಿಜ್ಞಾನಿ ಅಂತ ನೀವು ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದೀರಿ ಕಮಲ್ ಹಾಸನ್ ಅವರು? ಇಡೀ ರಾಜ್ಯ ಕೇಳ್ತಾ ಇದೆ. ಇಟ್ಸ್ ಓಕೆ, ನಿಮ್ಮ ಕಲೆಗೆ, ನಿಮ್ಮ ನಟನೆಗೆ ನಾವೆಲ್ಲರೂ ಕೂಡ ಫಿದಾ ಆಯಿತು. ಕಲೆಗೆ ಯಾವುದೇ ರೀತಿಯಾದಂಥ ವಿರೋಧ ಇಲ್ಲ. ಆದರೆ ನೀವು ಆಡಿರುವಂಥ ಭಾಷೆ, ಫಿಲಮ್ ಪ್ರಮೋಷನ್ ಮಾಡೋರು ಸುಮ್ಮನೆ ಬಾಯ ಮುಚ್ಕೊಂಡು ಫಿಲಮ್ ಪ್ರಮೋಷನ್ ಮಾಡಬೇಕಲ್ಲಿ. ಅದನ್ನು ಬಿಟ್ಬಿಟ್ಟು ದೊಡ್ಡ ಭಾಷಾ ಪಂಡಿತರ ಥರ, ಭಾಷಾ ವಿಜ್ಞಾನಿ ಥರ ಇಲ್ಲ ನಮ್ಮ ತಮಿಳೇ ಶ್ರೇಷ್ಠ, ತಮಿಳಿಂದ ಹುಟ್ಟಿರೋದು ಎಲ್ಲ ಭಾಷೆಗಳು, ಕನ್ನಡನೂ ತಮಿಳಿಂದಲೇ ಹುಟ್ಟಿದ್ದು ಅಂತ ಹೇಳಿರೋದು ನಿಮ್ಮ ಹತ್ರ ದಾಖಲೆ ಇದೆಯಾ? ಯಾವ ಇತಿಹಾಸ ತಜ್ಞರಿ ನೀವು? ಮತ್ತು ಯಾವ ಭಾಷಾ ವಿಜ್ಞಾನಿ ನೀವು? ಯಾವ ಕುಲಶಾಸ್ತ್ರಿ ಅಧ್ಯಯನ ಮಾಡಿದ್ದೀರಾ ನೀವು ಅಂತ ಈ ರೀತಿ ಅಂತ ಹೇಳಿಕೆ ಕೊಡ್ತಾ ಇದ್ದೀರಾ? ಇಫ್ ಐ ಆಮ್ ರಾಂಗ್, ನಾನು ತಪ್ಪಾಗಿದ್ದರೆ ಮಾತ್ರ ನಾನು ಕ್ಷಮೆ ಕೇಳ್ತೀನಿ. ನೀವು ತಪ್ಪು ಅನ್ನೋದು ಜಗಜ್ಜಾಹೀರಾಗಿದೆ. ನಿಮ್ಮದೇ ರಾಜ್ಯದ, ನಿಮ್ಮದೇ ತಮಿಳುನಾಡಿನ ಹಲವಾರು ವಿದ್ವಾಂಸರು, ಪಂಡಿತರು, ಭಾಷಾ ವಿಜ್ಞಾನಿಗಳು ನೀವು ಹೇಳಿದ್ದು ತಪ್ಪು. ನೀವು ಯಾವ ಆಧಾರದ ಮೇಲೆ ಹೇಳಿದ್ದೀರಾ? ಎಲ್ಲರಿಗೂ ಅವರವರ ಭಾಷೆ ದೊಡ್ಡದು, ಇನ್ನೊಂದು ಭಾಷೆಯ ಬಗ್ಗೆ ಈ ರೀತಿಯಾದಂಥ ಸಣ್ಣತನದ ಮಾತಾಡಬಾರ್ದು ಅಂತ ಸ್ವತಃ ತಮಿಳುನಾಡಿನಲ್ಲೇ ಹೇಳ್ತಾ ಇರುವಾಗ ನಾನು ತಪ್ಪೇ ಮಾಡಿಲ್ಲ ಅನ್ನುವಂಥದ್ದು ನನಗೆ ಅರ್ಥ ಆಗಲ್ಲ. ಅದೇನೋ ಅಂತಾರಲ್ಲ, ನಾನು ಹಿಡಿದದ್ದು ಇದೇನೋ ಒಂದೊಂದು ಕೋಳಿಗೆ 5 ಕಾಲು 6 ಕಾಲು ಅಂದಂಗೆ ಆಯ್ತು ಇವರು. ಈ ಥರದ ಮನುಷ್ಯರಿಗೆ ಇನ್ನೇನು ಇದು ಅತಿ ಬುದ್ಧಿವಂತರ ಮೂರ್ಖತನ ಅಂತ ಅನಿಸುತ್ತೆ, ತಿಳಿಗೇಡಿತನ ಅಂತ ಅನಿಸುತ್ತೆ.